ಅದೇ ಆಗೋದಿಲ್ಲ. ಮತ್ತು ಈಗ ಇಲ್ಲಿ ಯಾಕಂದ್ರೆ ಅಲ್ಲಿ ಸ್ಟಾರ್ಟ್, ಅಲ್ಲಿ ಅವ್ರು ಇಲ್ಲಿ ಸ್ಟಾರ್ಟ್, ಅವ್ರು ಮಾಡ್ತಾರೆ ಅಂತ ನಾವು ಮಾಡ್ತೀವಿ ಅಂತ ಇವ್ರು ಮಾಡ್ತಾರೆ. ಅದು ಅವ್ರ ಇಬ್ಬರದು ಡ್ಯೂಟಿನೇ ಅಲ್ಲ. ಅವ್ರ ಸರ್ಕಾರ ಇದೆ, ನಮ್ಮ ಸರ್ಕಾರ ಇದೆ, ಪೊಲೀಸರಿದ್ದಾರೆ, ಅವ್ರು ಮಾಡ್ತಾರೆ. ಅವ್ರ ಮೇಲೆ ಬಿಟ್ಬಿಡ್ದಂತ ಒಳ್ಳೇದು. ಯಾಕಂದರೆ ಇಲ್ಲ ಪಾರ್ಟಿಕಲಿ ಯಾರು ಇನ್ವಾಲ್ವ್ಮೆಂಟ್ ಇಲ್ಲ. ಶಿವಸೇನಾ ಮುಂಚೆಯಿಂದ ಅವರು ಅದನ್ನೇ ಅದ್ರ ಪರವಾಗಿದ್ದಾರೆ. ಅವರು ಮಹಾರಾಷ್ಟ್ರ ಹೋರಾಟದಲ್ಲಿ ಬೆಳಗಾವಿ ಸೇರಬೇಕು ಅನ್ನೋದು ಮುಂಚೆಯಿಂದ ಅದು, ಅದೇನು ಹೊಸ ಅಲ್ಲ. ಆ ಪರ್ಟಿಕ್ಯುಲರ್ ಪಾರ್ಟಿ ಅವ್ರು ಮುಂಚೆ ಯಾವಾಗಲೂ ಸಪೋರ್ಟ್ ಮಾಡೇ ಮಾಡ್ತಾರೆ. ಬೆಳಗಾವಿ ಗಡಿ ವಿಷಯ ಬಂದಾಗ ಅದನ್ನು ನಾವು ಪಾರ್ಟಿಕಲಿ ಪಾರ್ಟಿಯವರು ಇದ್ರಾಗ ಭಾಗವಹಿಸೋದು ಅವಶ್ಯಕತೆಯೇ ಇಲ್ಲ. ಪೊಲೀಸರಿದ್ದಾರೆ, ತನಿಖೆ ಮಾಡ್ತಿದ್ದಾರೆ. ಈಗ DC ಅವರು ಬೆಳಗಾವಿ ಕೊಲ್ಹಾಪುರ DC ಅವರ ಜೊತೆ ಮೀಟಿಂಗ್ ಮಾಡ್ತಿದ್ದಾರೆ. ಅವರು ಇವರು ಮ್ಯೂಚುವಲ್ ಮ್ಯಾಗೆ ಮಾಡಿ ಅವರು ಏನಾಗಬಾರ್ದು, ಆ ಬಸ್ ಹೋದರೆ ನಮ್ಮವ್ರದ್ದು ಆಗಬಾರ್ದು ಅಂತ ಒಂದು ಮೀಟಿಂಗ್ ಮಾಡ್ತಿದ್ದಾರೆ. ಇವತ್ತು ಮಾಡ್ತಾರೆ DC ಅವರು. ಅವ್ರಿಗೂ ನಮ್ಮ ವಿನಂತಿ ಬರೋದ್ರಿಂದ ಪರಿಹಾರ ಆಲ್ರೆಡಿ ಪೊಲೀಸರು ಆ್ಯಕ್ಷನ್ ತೊಗೋತಿದ್ದಾರೆ. ಅವ್ರು ತಪ್ಪಿದರೆ ಅವ್ರಿಗೆ ಆ್ಯಕ್ಷನ್ ಮಾಡ್ತಾರೆ, ಇವ್ರು ತಪ್ಪಿದ್ರೆ ಇವ್ರು ಮಾಡ್ತಾರೆ. ಯಾವುದೇ ಸಂಘಟನೆ ಬಂದು ಹೊಡೆತ ಬೀಳೋದು ನಮಗೆ ಅದು ಕೂಡ ನೋಡಬೇಕಾಗ್ತದೆ. ಈಗ ಯಾರೇ ಬಂದರೂ ಕೂಡ ಪೊಲೀಸ್ ಆ್ಯಕ್ಷನ್ ತೊಗೋತಾರೆ. ನಮ್ಮ ವಿನಂತಿ ಯಾರು ಕೂಡ ಬರಬಾರ್ದು, ನಮ್ಮ ರಿಕ್ವೆಸ್ಟು ಕೈ ಬಿಡಂತ ಹೇಳ್ತೀವಿ. ಯಾಕಂದರೆ ಈಗಾಗಲೇ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಎರಡು ಕಡೆ ಕೌಂಟ್ರ್ ಕೇಸ್ ಆಗಿದ್ದಾವ. ಇನ್ನು ಕೇಸ್ ಆಗದೇ ಇದ್ದರೆ ಓಕೆ, ಮಾತು ಬೇರೆ. ಕೇಸ್ ಆಗಿದೆ, ಅದಕ್ಕೆ ನಮ್ಮ ವಿನಂತಿ ಯಾರು ಕೂಡ ಬರಬಾರ್ದು. ಅದು ಪೊಲೀಸರ ಮೇಲೆ ಬಿಡೋದು ಒಳ್ಳೆಯದು. ಮಧ್ಯೆ ಬೆಳಗಾವಿ DC ಅವರು ಇತ್ತೀಚೆಗೇನು ಕೇಂದ್ರೀಯ ಭಾಷಾ ಅಲ್ಪಸಂಖ್ಯಾತ ಆಯೋಗದ ಉಪಾಯುಕ್ತರು ಭೇಟಿ ಕೊಟ್ಟಿದ್ದರು. ಈ ವೇಳೆ ಮರಾಠಿ ಭಾಷೆಯಲ್ಲಿ ದಾಖಲೆ ಕೊಡುವಂತೆ ನಾವು ಸೂಕ್ತ ಕ್ರಮ ಕೈಗೊಳ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಅದೊಂದು ತೀವ್ರ ವಿವಾದಕ್ಕೆ ಅಲ್ಲ, ಕರೆ ಅದಕ್ಕೆ ಸಜೆಸ್ಟ್ ಮಾಡಿದಾರೆ ಯಾರು ಕೂಡ ಅಂತ ಹೇಳಿದಾರೆ. ಯಾರು ಆ ಸಮಿತಿ ಬಂದವರು ಯಾವುದೇ ಭಾಷೆಯಲ್ಲಿ ಕೊಟ್ಟರೆ ತೊಗೋಬೇಕಂತ ಕಾನೂನಲ್ಲಿ ಇದೆ, ಇಲ್ಲ ಅಂತಿಲ್ಲ. ಅವ್ರು ಹೇಳಿದ ಮ್ಯಾಗ ಮತ್ತು ಅದು ಟಾಪ್ ಬಾಡಿ. ಅದು ಭಾಷಾ ಅಲ್ಪಸಂಖ್ಯಾತರ ಆಯೋಗದ ವ್ಯಾಪ್ತಿ ಇಡೀ ದೇಶದ ಬರ್ತದೆ. ಅವರು ಮತ್ತು ಭಾಷಾ ಅಲ್ಪಸಂಖ್ಯಾತರು ನಮ್ಮ ಮಹಾರಾಷ್ಟ್ರದಲ್ಲೂ ಕನ್ನಡಿಗರು ಭಾಷಾ ಅಲ್ಪಸಂಖ್ಯಾತರಿದ್ದಾರೆ. ಅಕ್ಕಲಕೋಟೆಯಲ್ಲಿ ಕೊಡುವುದಿಲ್ಲ, ಜಲ್ದಲ್ಲಿ ಕೊಡುವುದಿಲ್ಲ, ಸಾಂಗ್ಲಿದಲ್ಲಿ ಕೊಡುವುದಿಲ್ಲ, ಮಿರಜದಲ್ಲಿ ಕೊಡುವುದಿಲ್ಲ. ಅಲ್ಲಿ ಮೊದಲು ಅನುಷ್ಠಾನ ಆಗಬೇಕಲ್ಲ ಸರ್. ಅಲ್ಲಿ ಯಾರು ಈ ಕಮಿಟಿ ಹೋದಾಗ ಅಲ್ಲಿ ಅವ್ರು ಹೇಳಬೇಕ್ರಿ. ಇಲ್ಲಿ ಬಂದಿದೆ ಇವ್ರ ಡ್ಯೂಟಿ DC ಅವ್ರದ್ದು. ಮತ್ತು ಒಂದು ಹೈಯೆಸ್ಟ್ ಬಾಡಿ ಆದೇಶ ಮಾಡಿದಾಗ ಪಾಲನೆ ಮಾಡ್ತೀವಿ ಅಂತ ಹೇಳೋದು ಅರ್ಥ ಇಲ್ಲ ಅಂತ ಹೇಳಲಿಕ್ಕೆ ಆಗೋಲ್ಲ. ಇದು ನೀವು ಮಹಾರಾಷ್ಟ್ರದಾಗ ಹೋದಾಗ ಇವ್ರು ಅಲ್ಲಿ ರಿಕ್ವೆಸ್ಟ್ ಮಾಡಬೇಕು. ಸರ್, ಆ ತೀರ್ಮಾನವನ್ನು ರಾಜ್ಯ ಸರ್ಕಾರ ತೆಗೆದುಕೊಳ್ಬೇಕು ಸರ್. DC ಅವ್ರಿಗೆ ಪವರೇ ಇಲ್ಲ. ಇವ್ರು ಹೆಂಗೆ ಹೇಳ್ತಾರೆ ಸರ್? ಯಾವುದೇ ಇವ್ರಿಗೆ DC ಅವ್ರಿಗೆ ಪವರ್ನೇ ಇಲ್ಲ. ಆ ವಿಚಾರ ರಾಜ್ಯ ಸರ್ಕಾರಕ್ಕೆ ಬರೀಬೇಕು, ರಾಜ್ಯ ಸರ್ಕಾರ ತೀರ್ಮಾನ ಮಾಡಬೇಕು. ಅದು ಈಗ ಇವರೇ ನಾನೇ ಕೊಡ್ತೀನಿ, ನನ್ನ ಹಕ್ಕದು, ನನ್ನ ಜವಾಬ್ದಾರಿ ಅಂತೇಳಿ ಇವರೇ ಹೇಳ್ಬಿಟ್ರೆ ಇಲ್ಲ. ನೋಡೋಣ, ಅದು ಇವ್ರಿಗೆ ಅಧಿಕಾರ ಇದೆ, ಅವ್ರಿಗೆ ಚೆಕ್ ಮಾಡೋಣ. ಯಾರಿದ್ರು ಕೂಡ ಈಗ ಒಂದು ಹೈಯೆಸ್ಟ್ ಬಾಡಿ ಬಂದಾಗ ನೀವು ಹೇಳ್ದಂಗೆ ಅವರು ಅದನ್ನು ಬೇಕಾದ್ರೆ ಸರ್ಕಾರಕ್ಕೆ ನಾವು ಒಪಿನಿಯನ್ ತೊಗೊಂಡು ಅಂತ ಹೇಳ್ಬೋದು ಅಂತ ಹೇಳ್ಬೋದು. ಬರೇ ಮರಾಠಿಗರು ಅಷ್ಟೇ ಇಲ್ಲ, ನಾಳೆ ಉರ್ದು ಭಾಷಿಕರು ಇದ್ದಾರೆ, ನಾಳೆ ಅವರು ಕೂಡ ಅಂತ ಹೇಳ್ತಾರೆ. ಎಲ್ಲ ಭಾಷೆಯಲ್ಲಿ ಕೊಡ್ಲಿಕ್ಕೆ ಸಾಧ್ಯನಾ? ನೋಡೋಣ, ಅದು ಏನಿದೆ, ಅವ್ರದ್ದು ವ್ಯಾಪ್ತಿ ಎಷ್ಟಿದೆ, ಡೆಲ್ಲಿಯಲ್ಲಿ ಬಂದವ್ರದ್ದು ಅವ್ರು ಏನು ಸಜೆಷನ್ ಮಾಡಿದ್ದಾರೆ ಚೆಕ್ ಮಾಡೋಣ. ಒಂದು ವೇಳೆ ಇದ್ರೆ ಸರ್ಕಾರದ ಒಪಿನಿಯನ್ ತೊಗೊಳ್ಬೇಕಾರೆ. ಸರ್, ಬೆಳಗಾಂ ಇಶ್ಯೂ ಮತ್ತು ರಾಜ್ಯ ಬೇರೆ ಕಡೆದ ಇಶ್ಯೂ ಬೇರೆ ಇದೆ. ಬೆಳಗಾಂದಲ್ಲಿ ಸ್ಟೇಟ್ ಲ್ಯಾಂಗ್ವೇಜ್ ಪಾಲಿಸಿ, ಸ್ಟೇಟ್ ಲ್ಯಾಂಗ್ವೇಜ್ ಸ್ಟ್ರೆಂಥನ್ ಸಲುವಾಗಿ ಇಲ್ಲೇ ಕನ್ನಡದಲ್ಲಿ ಕೊಡ್ತಾ ಇದ್ದಾರೆ. ಅದಿರುವಾಗ ಇವ್ರು ಗೌರ್ಮೆಂಟ್ ಕಡೆದ ಒಪಿನಿಯನ್ ತಗೋತೇನೆ ಅಂತ ಹೇಳ್ಬೋದಾಗಿತ್ತು. ಇವ್ರು ಡೈರೆಕ್ಟ್ಲಿ ಅಶ್ಯೂರೆನ್ಸ್ ಕೊಟ್ಟ ಸಮಸ್ಯೆ ಮಾಡ್ಕೊಂಡಿದ್ದಾರೆ. ಈಗ ಗೌರ್ಮೆಂಟ್ ಒಪಿನಿಯನ್ ತೊಗೊಳಕ್ಕೆ ಹೇಳೋಣ, ಏನಂದ್ರೆ ತೊಗೊಳಕ್ಕೆ ಹೇಳೋಣ. ಇಂಥ ಸಮಸ್ಯೆ ಬಂದಾಗ ಅಂತಿಮವಾಗಿ ಸರ್ಕಾರ ತೀರ್ಮಾನ ಮಾಡಬೇಕು. ಈ ಹಿಂದಿರುವಂಥ ಯಾವ DCಗಳು ಕನ್ನಡತನಕ್ಕೆ ಧಕ್ಕೆ ಬರುವಂಥ ನಿರ್ಧಾರಗಳನ್ನ ತಗೊಂಡಿಲ್ಲ ಸರ್. ಇದು ಫಸ್ಟ್ DC ಸರ್ ಬೆಳಗಾವಿ. ಸರ್ಕಾರ ಒಪಿನಿಯನ್ ತೊಗೊಳಕ್ಕೆ ಹೇಳೋ ಸಜೆಸ್ಟ್ ಮಾಡೋದು. ಸರ್, ಗಡಿ ಭಾಗದಲ್ಲಿ ಕನ್ನಡ ಶಾಲೆಗಳು ಮುಚ್ತಾ ಇದ್ದಾರೆ. ಕನ್ನಡ ಶಿಕ್ಷಕರುಗಳಿಲ್ಲ ಗಡಿ ಭಾಗದಲ್ಲಿ. ಇಲ್ಲ, ಆಲ್ರೆಡಿ ಮುಂಚೆನೇ ಆದ್ರೂ ಮಾಡಿದ್ದಾರೆ. ಅಲ್ಲಿ D.Ed ಕನ್ನಡ D.Ed ಇಲ್ಲೇ ಇಲ್ಲ, ಅಲ್ಲಿ ಕ್ಲೋಸ್ ಮಾಡ್ಯಾರ. ಹಿಂಗೆ ಅಲ್ಲಿ ಟೀಚರು ಇಲ್ಲ, ಹಿಂಗಾಗಿ ಅದು ಶಾಲೆ ಮುಂಚೆನೇ ಮುಚ್ಚಿದಾವೆ ಅಲ್ಲಿ.